ನೀನು ಹೇಳ್ತೀಯಾ? ಬೇಡ, ಹಾಗೆ ಇಲ್ಲಿಡು ಸ್ವಲ್ಪ. ನೀವು ಹೊಟ್ಟೆ ಎಲ್ಲ ಕಾಣ್ತಾ ಇದೆ, ನೀವು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ. ಸ್ನೇಹಿತರೆ ನೋಡಿ, ಇದು ಗೆಣಸನ್ನ ಸುಟ್ಬಿಟ್ಟು ತಿನ್ಬೋದು. ಇಲ್ಲಿ ನಾವು ಒಂದ್ ಅರ್ಧ ಗೆಣಸನ್ನ ತಗೊಂಡಿದೀವಿ, ವಿನು ಐಡಿಯಾ ಕೊಟ್ಟಿರೋದು. ಸೊ ಇವಾಗ ಸಿಲ್ವರ್ ಪೇಪರ್ನ ಮುಚ್ತಾ ಇದ್ದಾನೆ ವಿನು. ನೋಡಿ, ಈ ತರ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ. ಸೂಪರ್. ಈ ತರ ಕವರ್ ಮಾಡ್ಕೋಬೇಕು ಸಿಲ್ವರ್ ಪೇಪರ್ ಅಲ್ಲಿ. ಸೂಪರ್. ಹಾಗೆ ಮಾಡ್ಬೇಕು. ನಾನು ಸುಮ್ಮನೆ ಅದ್ ಮಾಡಿದ ವಿಡಿಯೋ ತೆಗೆದೇನು. ಅಯ್ಯೋ ಹುಚ್ಚ ನನ್ ಮಗನೇ, ವಿಡು ಇಡು ಅಲ್ಲಿ ಆಟ ಆಡ್ತಿ. ಅದು ಸುಡ್ತಾ ಕೈ ಸುಡ್ತಾ? ಒಜ್ಜೋದಂತಿ ಹಂಗೆ ಇಡ್ಬೇಕು. ಒಂದರ ಚೆನ್ನಾಗಿ ತಿಳ್ಕೊಕ್ ಬರ್ತೇನೆ. ಅದೇನ್ ವಿಡಿಯೋ ಬೇಡ. ಗುಲ್ಡು ನಾವು ನೀನ್ ಗುಲ್ಡು ಅಂದ್ರೆ ನಿನ್ ಕೇಳಿ ನಾನು ಗುಲ್ಡ ಆಗ್ಬಿಡ್ತೀನಿ. ನಾನೇನ್ ತಗೊಳಿರ್ಬೇಕು. ಅದನ್ನ ಇದ್ ಮಾಡಿ ವರ್ಸು. ನನಗೆ ವಿಡಿಯೋ ಆಗುತ್ತೆ ಅಂತ ಖುಷಿಲಿ ಇದೇ ಮತ್ಬಿಟ್ಟಿದೀನಿ. ಇದು ಹಾಕಕ್ಕಾಗಲ್ಲ. ಇದು ನಾನ್ ಮಾಡ್ಬೇಕು. ಅದಕ್ಕೆ ಹಾಗೆ ಮಾಡ್ಬೇಕು. ತಡಿ, ಅದೇನೋ ಚಿಮಟೆ ಒಂದ್ ಹಿಂಗಿತ್ತು ಮುಂದದ ಎಲ್ಲೋ ಹಿಂಗ್ ಇಟ್ಕೊಳ್ಳೋದೊಂದ್ ಇರುತ್ತೆ. ಬಟ್ಟೆಲ್ಲ ಇದ್ ಮಾಡ್ಬೇಕು, ಏನಾಗಲ್ಲ. ಅದಾಗ ಅದೇ ಸುಡುತ್ತೆ ಬಿಡಿ. ಒಂದು ಇದ್ರದ್ದು ಇತ್ತು ಬಂಗಾರ, ಮೊನ್ನೆ ತಾನೇ ತಗೊಂಡಿದ್ದೆ. ಅಲ್ಲ, ಅದೇ ಮೊನ್ನೆ ತಾನೇ ತಗೊಂಡಿದ್ದೆ ಒಂದು, ಅದೇ ಸ್ಟ್ಯಾಂಡ್ ತರ. ಅದೆಲ್ಲೋ ಇಟ್ಟು ಗೊತ್ತಿಲ್ಲ. ಸರಿ, ನೋಡ್ತೀನಿ. ಸಿಕ್ತಿಲ್ಲ ಬಿಡು, ಸಿಗ್ತಾ ಇಲ್ಲ. ನಂಗೊಂದು ಬ್ಲಾಗ್ ಆಗುತ್ತೆ ಅಂತ. ಸ್ನೇಹಿತರೆ, ಇವತ್ತು ಜೂನ್ 3ನೇ ತಾರೀಕು. ಇಲ್ಲಿ ಸ್ವಲ್ಪ ಕಾಳುಗಳಿದೆ ಮೊಳಕೆ ಬಂದಿರೋದು. ಹೆಸರು ಕಾಳು, ಮತ್ತೆ ಸ್ವಲ್ಪ ಕಡಲೆಕಾಳು, ಮತ್ತೆ ಹುರುಳಿಕಾಳು, 3 ತರ ಕಾಳುಗಳಿದೆ. ನೀವು ನೋಡ್ತಿರ್ಬೋದು, ಹುರುಳಿಕಾಳು ಕೂಡ ಇದೆ. ಸೊ 3 ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಹಾಗಾಗಿ ಇದನ್ನ ದೋಸೆ ಮಾಡೋಣ ಅಂತ ಹೇಳಿ ಇವಾಗ. ಸೊ ನಂಗೆ ವಿನುಗೆ ದೋಸೆ ಮಾಡ್ತೀನಿ ಇದರಲ್ಲಿ. ಸೊ ಇದನ್ನ ಒಂದ್ ಸ್ವಲ್ಪ ಬಳಸ್ತೀನಿ. ಜೊತೆಗೆ ಇಲ್ಲಿ ಒಂದು ಬಾಳೆ ಹೂವನ್ನ ತಗೊಂಡಿರೋದು ಇದೆ. ಸುಮಾರು ದಿವಸದಿಂದ ಇದೆ ಇದು. ಇದರದ್ದು ಏನು ದಳಗಳ ಹತ್ರ ಇಲ್ಲಿ ಹೂವುಗಳಿರುತ್ತಲ್ಲ, ಸೊ ಇದು ಸ್ವಲ್ಪ ಕಪ್ಪಾಗಕ್ಕೆ ಮುಂಚೆ ಉಪಯೋಗಿಸ್ಬೇಕು. ಇದಿನ್ನು ಚೆನ್ನಾಗಿದೆ ಫ್ರೆಶ್ ಆಗಿ. ಸೊ ಇದನ್ನ ಬಳಸ್ತೀನಿ ಇವಾಗ ಮೇಲಿಂದ. ಇವಾಗ ಯಾಕಂದ್ರೆ ಇದು ಪೀಲ್ ಬಂದ್ಬಿಟ್ಟಿದೆ, ಇದು ಏನು ಪೆಟಲ್ಸ್. ಹಾಗಾಗಿ ಇದಿಷ್ಟು ಸ್ವಲ್ಪ ಯೂಸ್ ಮಾಡ್ತೀನಿ ದೋಸೆಗೆ. ನೋಡಿ, ಇದಿನ್ನು ಚೆನ್ನಾಗಿದೆ, ಹಾಗಾಗಿ ಇದನ್ನ ಬಳಸ್ತೀನಿ. ಈ ರೀತಿ ಇರುತ್ತೆ. ಸೊ ಇವಾಗ ಇದೊಂದು 3 ದಳಗಳಿದೆಯಲ್ಲ, ಇದನ್ನು ಕೂಡ ಬಳಸ್ತೀನಿ. ನೋಡೋಣ ಇದೇನು ಚಟ್ನಿಗೆ ಏನಕ್ಕಾರು ಬರುತ್ತೆ. ಚಟ್ನಿಗೆ ಬಳಸ್ತೀನಿ. ತೆಗೆದ್ರೆ ಇನ್ನ ಹೂವು ಯೂಸ್ ಮಾಡ್ಬೇಕಾಗುತ್ತೆ, ಹಾಗಾಗಿ ಇಷ್ಟನ್ನೇ ಬಳಸ್ತೀನಿ ಇವಾಗ. ಇದು ಚಟ್ನಿಗೆ, ಇದು ದೋಸೆಗೆ ಇದನ್ನ ಹಾಕ್ತೀನಿ. ಅಥವಾ ಚಟ್ನಿನೇ ಮಾಡ್ತೀನಿ. ಇದಿಷ್ಟು ನೋಡ್ತೀನಿ, ಏನಾದ್ರು ಬರೀ ಚಟ್ನಿ ಮಾಡೋದಾದ್ರೆ ಇದಿಷ್ಟು ಚಟ್ನಿಗೆ ಉಪಯೋಗಿಸ್ತೀನಿ. ಇದಂದ್ರೆ ದೋಸೆಗೂ ಸ್ವಲ್ಪ ಹಾಕ್ತೀನಿ. ನೋಡೋಣ ಏನಂತ. ಸೊ ಫಸ್ಟಿಗೆ ಈ ಹೂವುಗಳನ್ನ ತೊಳೆದಿಟ್ಕೊಂಡ್ಬಿಡೋಣ. ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕಿ. ನಾನಿಲ್ಲಿ ದಳಗಳನ್ನು ಕೂಡ ಇದ್ರಲ್ಲೇ ಹಾಕ್ಬಿಟ್ಟಿದ್ದೀನಿ. ಉಪ್ಪು ಅರಿಶಿನ ಹಾಕಾಯ್ತು, ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈಗ ಉಪ್ಪು ಅರಿಶಿನ ಎಲ್ಲ ಹಾಕಿದ್ದೀನಿ, ದಳಗಳು ಹಾಕಿ ಇಟ್ಬಿಟ್ಟಿದ್ದೀನಿ. ಇವಾಗ ಇದು ಕಾಳುಗಳನ್ನ ಒಂದ್ ಸ್ವಲ್ಪ ಹಾಕೊಳ್ತೀನಿ ಫಸ್ಟ್ಗೆ. ಸಾಕನ್ಸುತ್ತೆ. ಸ್ವಲ್ಪ ಹಿಟ್ಟನ್ನು ಬಳಸ್ತೀನಲ್ಲ, ಹಾಗಾಗಿ ಸಾಕಾಗುತ್ತೆ. ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಹಾಕ್ತಾ ಇದೀನಿ. ಸೊ ಜೀರಿಗೆ ಹಾಕಿದೀನಿ, ಸ್ವಲ್ಪ ಕಾಳು ಮೆಣಸು ಹಾಕಿದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ, ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ನಾನು ಇದು ಹೂವನ್ನು ಹಾಕ್ಬಿಡೋಣ ಅಂತ ಹೇಳಿ ಫಸ್ಟ್ ಹೂವನ್ನ ಸಪರೇಟ್ ಆಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದೀನಿ. ಇನ್ನೊಂದ್ಸರಿ ತೊಳೆಯೋಣ ಅಂತ. ಇದ್ರಲ್ಲಿ ಉಪ್ಪು ಅರಿಶಿನ ಇದೆ ಅಲ್ವಾ, ಇನ್ನೊಂದ್ ಸ್ವಲ್ಪ ಹೊತ್ತು ಇದು ದಳಗಳೆಲ್ಲ ಇರ್ಲಿ ಅಂತ ಹೇಳಿ ಹೂವನ್ನ ಮಾತ್ರ ತೆಗೆದಿಟ್ಕೊಳ್ತಾ ಇದೀನಿ.
ತಿನ್ನೋರ ಹತ್ರ ಇದ್ರೆ ತಿನ್ನೋ ತರ ಆಗುತ್ತೆ ಏನ್ ಮುದ್ದು ಏನ್ ನಂಗೇನು ಗೊತ್ತೇ ಇಲ್ದಿರೋ ತರ ಮಾತಾಡ್ತಿಲ್ಲ ಬಂಗಾರ. ಚೆನ್ನಾಗಿ ಮಾಡ್ತೀಯ ನನಗೆ ಗೊತ್ತಿಲ್ಲ. ಅದೆಲ್ಲ ಇದು ಹೂವು ತಿನ್ಬೇಕು, ಇದು ಬಾಳೆ ಹೂವು ನಿಂಗ್ ತೋರ್ಸ್ಲಾ ವಿಡಿಯೋ? ಇದು ದೋಸೆಗೆ ಹಾಕ್ಬಿಡ್ತೀನಿ ಇವಾಗ. ಇದು ದಳದ ಚಟ್ನಿ ಮಾಡ್ಬೋದು, ಅರ್ಥ ಆಯ್ತಾ? ಇದು ಇನ್ನು ಇದನ್ನ ದೋಸೆಗೆ ಹಾಕ್ತೀಯಾ? ಇದನ್ನ ದೋಸೆಗೆ ಹಾಕು. ಚಟ್ನಿ ಅದ್ರದ್ದು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಹೇಳು ಮತ್ತೆ. ಅಯ್ಯೋ ಗುಲ್ಡು, ಇಲ್ಲಿ ನೋಡಿ ಇಲ್ಲಿ ಮುದ್ದು ಇದ್ರದ್ದು ಇದಿರುತ್ತಲ್ಲ ತೆಗಿಬೇಕು, ಸ್ವಲ್ಪ ಸ್ವಲ್ಪ ಪ್ಲಾಸ್ಟಿಕ್ ತರ ಇರುತ್ತೆ ಇದು. ಇದನ್ನ ತೆಗಿಬೇಕು, ಮತ್ತೆ ಈ ಕಡ್ಡಿ ಇರುತ್ತೆ ನೋಡು ತೆಗಿಬೇಕು. ಇದು ಒಂದ್ಸತಿ ಉಪ್ಪು ಅರಿಶಿನ ಹಾಕಿ ತೊಳೆದಾಗಿದೆ, ಇನ್ನೊಂದ್ಸತಿ ತೊಳಿಬೇಕಿದು, ಆಯ್ತಾ? ಇದು ನೋಡ್ಲಿ ನೀನು ಅಂತ ಕರ್ದಿದ್ದು. ಆಯ್ತು, ನಿನ್ ಮಲ್ಗು ಗೊತ್ತಾಯ್ತು ಇವಾಗ. ನಿಂಗೆ ತೋರ್ಸ್ತೀನಿ ಅಂತ, ಯಾಕಂದ್ರೆ ನಿನ್ಗೂ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ಗೊತ್ತಾಗುತ್ತೆ ಅಂತ. ಏನ್ ಗೊತ್ತಾ ಮುದ್ದು, ಇಲ್ಲಿ ಕೇಳಿ ಏನಾಗಿತ್ತು ಅಂದ್ರೆ, ಈ ದಳಗಳು ಬಂದ್ಬಿಟ್ಟಿತ್ತು ಇದು ನೋಡಿ, ಇಷ್ಟು ಯೂಸ್ ಮಾಡಿಲ್ಲ, ಇಷ್ಟಿದೆ. ಇಲ್ಲಿ ಮೇಲ್ಗಡೆ ದಳೆ ಹಿಂಗೆ ಪೀಲ್ ಬಂದ್ಬಿಟ್ಟಿತ್ತಲ್ಲ, ಇಲ್ಲಿ ಹೂವುಗಳು ಅಂಟ್ಕೊಂಡಿತ್ತು, ಹೂವುಗಳು, ಅರ್ಥ ಆಯ್ತಾ? ಅದು ಆಮೇಲೆ ಅದ್ ಫಸ್ಟ್ ಯೂಸ್ ಮಾಡೋಣ ಅಂತ ನಾನು ಅದನ್ನ ತಗೊಂಡಿದ್ದೀನಿ, ಅರ್ಥ ಆಯ್ತಾ? ಏನಂತ ಇದನ್ನ ಕೆಳಗಿಡು, ಹೇಳ್ತೀನಿ. ಸ್ವಲ್ಪ ಇದೆಲ್ಲ ಕೆಳಗಿಡು, ನಂಗೆ ಇಲ್ಲಿ ಜಾಗ ಮಾಡ್ಕೊಡು. ಇದು ಅಯ್ಯೋ ಬರೀ ಮಲ್ಗದಲ್ಲೇ ಇರ್ತೇ ಮುದ್ದು, ಏನು ಇದ್ ಮಾಡು ಇವಾಗ. ಆತು ಬಂಗಾರ, ಸುಳ್ಳು ಹೇಳ್ತೀಯ. ಆತು ಬಂಗಾರ, ಮಲ್ಗಿದ್ಯಾ? ಸುಮ್ನೆ ಮಲ್ಗಿಲ್ಲ ಅಂತ. ಆಯ್ತು, ಒಂದ್ ಸ್ವಲ್ಪ ಹೊತ್ತು ಮಲ್ಗು. ಆಯ್ತು, ನೀನ್ ಸ್ವಲ್ಪ ಹೊತ್ತು ಮಲ್ಗ, ಆಮೇಲೆ ಎಲ್ಲ ಕ್ಲೀನ್ ಮಾಡೋಣ, ಆಯ್ತಾ? ಆಪಲ್ ತಿನ್ನು ಮುದ್ದು, ಇದು ದ್ರಾಕ್ಷಿ ಆಪಲ್ ತಿನ್ನು. ಕಿಲ್ಲ ಆಯ್ತು ಮುದ್ದು ಮಲ್ಗು. ಆಯ್ತು ಮಲ್ಗು ಮುದ್ದು ಸ್ವಲ್ಪ ಹೊತ್ತು. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಈ ಹೂವನ್ನ ಇನ್ನೊಂದ್ಸತಿ ಚೆನ್ನಾಗಿ ತೊಳೆದು ಹಾಕೊಳ್ತೀನಿ. ಇದನ್ನ ಮಾತ್ರ ಕಾಣೋ ತರ ತೋರ್ಸು. ಈಗ ಹೇಳ್ತೀನಿ. ಎಸ್ ಸ್ನೇಹಿತರೆ, ನೋಡಿ ಈ ತರ ಇದೆ ಅಲ್ವಾ, ಇದನ್ನ ತೆಗೆದ್ಬಿಡ್ಬೇಕು. ಮತ್ತೆ ಈ ಒಂದು ಏನು ಇದಿರುತ್ತೆ ನೋಡಿ, ಇದನ್ನು ಕೂಡ ತೆಗೆದ್ಬಿಡ್ಬೇಕು. ತೆಗೆದು ಈ ಹೂವ ಮಾತ್ರ ನಾವು ಬಳಸ್ಬೇಕು. ಈ ತರ ನೋಡಿ, ಇದನ್ನು ತೆಗಿಬೇಕು, ಮತ್ತೆ ಇದು ಕಡ್ಡಿ ತೆಗಿಬೇಕು. ಈ ತರ ಇದೇನಿದೆ ಅಲ್ವಾ, ಇದನ್ನ ತೆಗೆದ್ಬಿಡೋಣ. ಈ ತರ ತೆಗಿಬೇಕು, ಡೈಜೆಷನ್ ಆಗಲ್ಲ ಇದನ್ನ. ಎಸ್ ನೋಡಿ, ಈ ತರ ಅದನ್ನ ತೋರಿಸ್ಬೋದು. ಈ ತರ ಮಾಡ್ಕೋಬೇಕು. ಈ ತರ ಸ್ವಲ್ಪ ನೀರಲ್ಲೇ ಹಾಕ್ಬೇಕು, ಕಪ್ಪಾಗತ್ತೆ ಅಂತ. ಉಪ್ಪು ಅರ್ಶಿನ ಹಾಕುವಂತದ್ದು ತೊಳೆದಾಗಿದೆಯಲ್ಲ, ಇನ್ನೊಂದ್ಸತಿ ಇದ್ ಮಾಡ್ಕೊಂಡ್ರೆ ಸಾಕು. ಇನ್ನೊಂದ್ಸತಿ ತೊಳೆದು ಮೂರನೇ ಸತಿ ಹಾಕಿರೋಂಥದ್ದು ಸಾಕಾಗತ್ತೆ. ಈ ತರ ಸೂಪರ್. ಸೂಪರ್ ಬಂಗಾರ. ಎಸ್ ಸ್ನೇಹಿತರೆ, ಇದು ವಿನೋನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದು ಹೂವಿಂದು ಎಲ್ಲ ಸ್ವಲ್ಪ ಏನು ಇದೆಲ್ಲ ರಿಮೂವ್ ಮಾಡೋದಕ್ಕೆ. ಸೊ ಇವಾಗ ಇದನ್ನ ಇನ್ನೂ ಒಂದ್ಸತಿ ತೊಳೆದು ಚೆನ್ನಾಗಿ ಇದನ್ನ ನೀರ್ ತೆಗೆದು ಇನ್ನೊಂದ್ಸತಿ ಒಳ್ಳೆನಿ ಇನ್ನೂ ಒಂದ್ ನೀರಲ್ಲಿ ತೊಳೆದು ಹಾಕ್ತೀನಿ ನಾನು ದೋಸೆಗೆ. ಸೊ ಈಗ ಇದಕ್ಕೊಂದ್ ಎರಡೇ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಒಂದ್ ಸ್ವಲ್ಪ ಚೆನ್ನಾಗಿ ಒಂಚೂರು ಅರ್ಶಿನ ಹಾಕ್ತೀನಿ. ಒಂದ್ ಸ್ವಲ್ಪ ಅರ್ಶಿನ ಹಾಕ್. ನಾನು ಇಲ್ಲಿ ವಿಡಿಯೋ ಮಾತಾಡ್ತಾ ಇದೀನಿ, ನೀನು ಅಲ್ಲಿ ಕಟ್ ಅಂದ್ರೆ ಅದು ಕೇಳಿಸುತ್ತೆ ಇಲ್ಲಿ. ಆಯ್ತಿರು, ಕೇಳಿಸಿ ಸುಮ್ಮನೆ ಇಲ್ಲ, ಅರ್ಶಿನ ಹಾಕ್ತಾ ಇದೀನಿ, ಮಾತಾಡ್ಬಿಡ್ತಾರಿ. ಈಗ ಒಂಚೂರು ಅರ್ಶಿನ ಹಾಕ್ತಾ ಇದೀನಿ, ಸ್ವಲ್ಪ ನೀರ್ ಹಾಕೋಣ. ಅದೇನ್ ವಿಡಿಯೋ ಮಾಡಕ್ಕೂ ಬರಲ್ವಲ್ಲ. ಹೋದ ವರ್ಷದಿಂದ ಒಂದ್ ವರ್ಷದಿಂದ ಬರೀ ಬೈಸ್ಕೊಳ್ಳೋದ್ರಲ್ಲೇ ಇದ್ದಾನೆ, ಯಾವಾಗ ಕಲಿತಾನ. ಇವಾಗ ಸ್ಟಾರ್ಟ್ ಆಗಿದ್ದು, ಈಗ ಸ್ಟಾರ್ಟ್ ಆಗಿದ್ದು. ಆಯ್ತಾಯ್ತು ಬಿಡು, ಹೋಗ್ಲಿ. ನಂಗೂ ನಿಮ್ಮಿಂದ ನಂಗೂ ಮತ್ತೆ ಹೋಗುತ್ತೆ. ಅದೇನಲ್ಲಿ ನೋಡ್ ಮಾತಾಡ್ಬೇಕಾ, ಅದ್ ಮತ್ತೆ ವಾಯ್ಸ್ ಓವರ್ ಕೊಡ್ಬೇಕು, ಇವೆಲ್ಲ ಹಾಕಕ್ಕಾಗತ್ತಾ? ಸ್ವಲ್ಪ ನೀರ್ ಹಾಕೊಂಡಿದ್ದು ಹಂಗ ಇಟ್ಕೊಂಡ್ರೆ ಅದ್ ವಿಡಿಯೋ ಆಗುತ್ತೆ ಮೊದಲು. ನಾನು ಎಸ್ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ. ತಿರುಗಿಸ್ಕೊಂಡ್ಬಿಡೋಣ. ಸರಿ, ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೈ ಪ್ರೋಟೀನ್ ದೋಸೆ. ಇದರಲ್ಲಿ ಇವಾಗ ಬೇಸನ್ ಹಾಕಿದೀವಿ. ಈಗ ಇದಕ್ಕೆ ನೀವು ಯಾವ ಹಿಟ್ಟಿದೆಯೋ ಅದನ್ನ ಹಾಕೋಬಹುದು. ಮನೆಯಲ್ಲಿ ಜೋವರ್ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಯಾವ್ದಾದ್ರು ಹಾಕೊಳ್ಳಿ. ಬೇಸನ್ ಸ್ವಲ್ಪ ಹಾಕಿದೀನಿ, ಇನ್ನೊಂದ್ ಸ್ವಲ್ಪ ಜೋವರ್ ಒಂದ್ ಸ್ವಲ್ಪ ಹಾಕ್ತೀನಿ. ಹಾಗೆ ಜೋವರ್ ಹಿಟ್ಟು ಒಂದ್ ಸ್ವಲ್ಪ ಹಾಕ್ತಾ ಇದೀನಿ. ನೋಡ, ಇದೆಲ್ಲ ಆದಾಗ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿಟ್ಕೊಟ್ರೆ ನಂಗೆ ಇಷ್ಟು ಯೂಸ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈಗ ಸಾಕಾಗತ್ತೆ, ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಮುಚ್ಚಿಟ್ಬಿಡೋಣ, ಆಫ್ ಮಾಡ್ಕೊ. ಸೊ ಇಲ್ಲಿ ನಾನು ಬಾಳೆ ಹೂವನ್ನ ಹಾಕೋದು ಮರ್ತಿದ್ದೀನಿ. ಸೊ ಹಾಗಾಗಿ ಬಾಳೆ ಹೂ ಹಾಕೋದು ಮರ್ತಿದ್ದೀನಿ, ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಹಾಕೊಳ್ತಾ ಇದೀನಿ. ಹಾಕೊಂಡು ಇದಕ್ಕೆ ಬಾಳೆ ಹೂ ಹಾಕಿ ರುಬ್ಕೊಂಡು ಹಾಕ್ತೀನಿ ಮತ್ತೆ. ಸೊ ಇವಾಗ ಒಂದ್ ಸ್ವಲ್ಪ ಬಾಳೆ ಹೂ ಹಾಕೊಂಡಿದೀನಿ. ಸೊ ಇನ್ನೂ ಸ್ವಲ್ಪ ಇದೆ, 2 ಸತಿ ರುಬ್ಕೊಳ್ತೀನಿ. ಸೊ ಇದು ಚೆನ್ನಾಗಿ ರುಬ್ಬಿದ್ದೀನಿ. ಸೊ ಇವಾಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಇದಕ್ಕೇನೆ ಇನ್ನೊಂದ್ ಸ್ವಲ್ಪ ಸೈಡ್ ಇಂದ ಬ್ಯಾಟರ್ ತಗೊಂಡು ಹಾಕೊಳ್ತೀನಿ. ಹಾಕಿ ಮಿಕ್ಕಿರೋ ಹೂವನ್ನೆಲ್ಲ ಹಾಕೊಳ್ತಾ ಇದೀನಿ. ಕೆಳಗಿಟ್ಟು ಇದೆಲ್ಲ ನೀಟಾಗೆ ಇದೆ. ಸೊ ಮಿಕ್ಕಿರೋ ಹೂವೆಲ್ಲ ಹಾಕೊಳ್ಳೋಣ. ಇವಾಗ ಇದನ್ನ ರುಬ್ಕೊಳ್ಳೋಣ. ಕಣ ಇಲ್ಲಿ ವಿನು ಈ ತರ ಮಾಡಿಟ್ಟಿದ್ದಾನೆ. ಹಂಗೆ ಹೇಳ್ತೀನಿ. ಈಗ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಟೊಮೆಟೊ ಫ್ರೈ ಮಾಡೋಣ ಅಂದ್ರೆ ಫಸ್ಟೇ ಒಲೆ ಆನ್ ಮಾಡಕ್ ಮುಂಚೆ ತೆಂಗಿನಕಾಯಿ ಹಾಕ್ಬಿಟ್ಟಿದ್ದಾನೆ. ಹೋಗ್ಲಿ, ಇವಾಗ ಏನು ಮಾಡಕ್ಕಾಗ. ಈಗ ಫಸ್ಟ್ ಇದನ್ನ ನಾವು ಹೂವೆಲ್ಲ ಹಾಕಾಯ್ತು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಕಟ್ ಮಾಡೋದು, ಯಾರೋ ಹೇಳಿದೀನಿ ಕಟ್ ಮಾಡು ಅಂತ, ಹೋಗಿ ವಿಡಿಯೋ ಮಾಡೋದು. ನನಗೇನೋ ತುಂಬಾ ರೇವಸ್ತಿಯಪ್ಪ ನೀನು. ಇಲ್ಲಿ ನಾನು ನಿಂಗೇನು ಹೇಳಿದ್, ಒಂದು ಈರುಳ್ಳಿ ತಗೊಂಡ್ರೆ ಇಷ್ಟು ಮಾತಾಡಿದೆ ಅಲ್ಲ ನೀನು. ಒಂದು ಹೇಳಿದ ನೇತ್ರ ಕೆಲಸ ಮಾಡಲ್ಲ. ಸರಿ, ಅದೇನು ಅಷ್ಟೊಂದು ಇದ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಇರೋ ಟೊಮೆಟೊ ಸೈಡ್ ಇಷ್ಟೊಂದು ತೆಗಿಯೋ ಅವಶ್ಯಕತೆನೂ ಇರ್ಲಿಲ್ಲ. ಗಣೇಶನ್ ಮಾಡಿದ್ರೆ ಅವ್ರ ಅಪ್ಪನ್ ಮಾಡೋದು. ವಿಡಿಯೋ ಆಫ್ ಮಾಡಿದ್ಯಾ, ಆನ್ ಮಾಡಿದ್ಯಾ? ಈ ಏನಕ್ಕೆ ವಿಡಿಯೋ ಎಲ್ಲ ಇರೋದು ಒಂದು ಟೊಮೆಟೊ ಅದ್ರಲ್ಲಿ ಅರ್ಧ ಭಾಗ ತೆಗೆದೇ ಹಾಕ್ಬಿಡ್ತೀಯ. ಅದೇ ಅರ್ಧ ಭಾಗನ ಮತ್ತೆ ನೀವು ತೆಗೆದ್ಬಿಟ್ಟು ಅಲ್ಲ, ಅದು ಇದನ್ನ ಏನು ತೆಗೆದ್ಬಿಟ್ಟು ಬೀಜ ತೆಗ್ದಿರೋದು ಅಷ್ಟೇ. ಹಂಗೆ ಹಾಕದ್ರೆ ಆಯ್ತಾಯ್ತು, ಹೊಡಿತೀವಿ ಗೊತ್ತು ನನ್ಗೂ. ಸುಮ್ನೆ ಒಂಚೂರು ಅದೆಲ್ಲ ಬಿಟ್ಕೊಳ್ಳಿ ಅಂತ ಒಂದು ಮಾಡೋದಷ್ಟೇ, ಜಾಸ್ತಿ ಏನಿಲ್ಲ. ಇದನ್ನೆಲ್ಲ ಯಾರಿಗಾರು ವಿಡಿಯೋ ಬೇಕಾಗಿರ್ಲಿಲ್ಲ ಇದು ವಿಡಿಯೋ. ಬಿಡು, ಆಫ್ ಮಾಡು. ಚೂರು ಜೀರಿಗೆ ಹಾಕೋಣ, ಚೂರು ಉದ್ದಿನ ಬೇಳೆ ಹಾಕೋಣ. ತಿಳಿದೆ ಬಿಡು, ಅದು ಹಳೇದದು. ಸರಿ, ತುಂಬಾ ಹಳೇದದು. ನೋಡಿ, ಇದೆಲ್ಲ ಸಣ್ಣ ಪುಟ್ಟ ಮಾಡುವಾಗ ನೀನ್ ಕೇಳ್ಬೇಕು, ಏನಾದ್ರು ಬೇಕಾಗುತ್ತೆ. ಉದ್ದಿನ ಬೇಳೆ ಹಾಕೋಣ. ಇನ್ನೂ ಕಾಯ್ತಾ ಇಲ್ಲ, ಅದೇನು ಮಿಕ್ಸ್ ಮಾಡಿಟ್ಟು ನೀನು. ಇದೆಲ್ಲ ನಾನು ಮ್ಯೂಸಿಕ್ಗೆ ಹಾಕ್ತೀನಿ ಸುಮ್ಮನೆ. ನಾನು ವಾಯ್ಸ್ ಓವರ್ ಕೊಡ್ತಾ ಕುತ್ಕೊಳಕ್ಕೂ ಆಗಲ್ಲ. ಹಂಗೆ ನಿಂತ್ಕೊಂಡ್ಬಿಡೋದು ಗರ್ಗಮ್ಮ ತರ. ಸ್ವಲ್ಪ ಇಲ್ಲಿ ಬಂದ್ರೆ ನೀಟಾಗಿ ಕಾಣುತ್ತೆ. ಅದು ತಲೆ ಮುಡೋದಕ್ಕೆ ಹಿಡ್ಕೊಳ್ಳಿ, ಬೆಳಕು ಬರುತ್ತೆ. ಎಲ್ಲ ನಾನೇ ಹೇಳ್ಕೊಡ್ಬೇಕು. ಹೋದ ವರ್ಷದಿಂದ ಕಾಯ್ತಾ ಇದ್ದೀನಿ. ಆಯ್ತು, ಹಾಕೊಂತಲ್ಲಿ.
ಆಫ್ ಮಾಡ್ಕೋಬೋದು ಬೇಕಾದ್ರೆ. ನೀನೇ ತಿಳ್ಕೊ, ನಂಗೇನು ಕೇಳ್ಬೇಡ. ಕಡಲೆ ಹಾಕೊಂಡು ಸೌಂಡ್ ಹಾಕದ್ ನಾನು. ಸ್ನೇಹಿತರೆ, ಇಲ್ಲಿ ನೋಡಿ, ಇವಾಗ ಇದೆಲ್ಲ ಹಾಕಿದೀನಿ. ಸೊ ಇವಾಗ ಇದು ಆರಿದೆ. ಸೊ ಇದನ್ನ ರುಬ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಂತು. ಸ್ವಲ್ಪ ದೊಡ್ಡದು ಮಾಡಿದ್ರೆ ಬೇಗನೂ ಇದಾಗುತ್ತೆ. ಅಷ್ಟೇ ಇದು ಮಾಡಿ. ಕೊಡುಗಂಡ ನಾನು ಪ್ಲೀಸ್ ಇದು ಮಾಡ್ತೇನೆ. ಸಾಕು ಬಂದಿದ್ದೀನಿ. ಒಂದು ಫೋಟೋ ತಂದು ತೋರಿಸಿದಾಗ ತೆಗ್ದಿದ್ದೀನಿ. ಚಟ್ನಿ ಮಾಡಿದ್ರು ರೆಡಿ ಇದ್ದಾರೆ. ಸೂಪರ್. ಬಾಳೆ ಹೂವಿನ ಚಟ್ನಿ, ಬಾಳೆ ಹೂವಿನ ದೋಸೆ. ಇದು ಹೂವು, ಇದು ದಳಮುದು. ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ. ಈಗ ರುಬ್ಬಣ. ಕೈ ಸ್ವಲ್ಪ ಹಾಕೊಂಡಿದ್ದೀನಿ. ಅದು ನೆನ್ನೆದು ಬದನೆಕಾಯಿ ಸ್ವಲ್ಪ ಹಾಕೊಂಡಿದ್ದೀನಿ. ಅಲ್ಲೇ ಹಾಕೊಂಡಂತೆ ತೆಗ್ದಿಟ್ಟಿದ್ದೀನಿ. ಮತ್ತೆ ಬೆಳಿಗ್ಗೆ ಸ್ವಲ್ಪ ಸಾಗು ಇದೆ.